ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಆಕ್ರೋಶದ ಜ್ವಾಲೆ ತೀವ್ರ ಸ್ವರೂಪ ಪಡಿತಾ ಇದ್ದಂತೆ ಸಿಎಂ ಡಿಕೆ ಶಿವಕುಮಾರ್ ಹೊಸ ತೀರ್ಮಾನ ಘೋಷಿಸಿದ್ದಾರೆ. ಸ್ವಇಚ್ಛೆಯಿಂದ ರೈತರು ಜಮೀನು ಕೊಟ್ರೆ ಮಾತ್ರ ಭೂಸ್ವಾಧೀನ ಮಾಡ್ತೀವಿ, ಯಾರ ಆಸ್ತಿಯನ್ನು ಬಲವಂತವಾಗಿ ತೆಗೆದುಕೊಳ್ಳಲ್ಲ ಅಂತ ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ತಿಳಿಸಿದ್ರು. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ದೇವನಹಳ್ಳಿ ಮಾಡೆಲ್ ಪಾಲಿಸಲಾಗುತ್ತೆ. ರೈತರು ಸ್ವಇಚ್ಛೆಯಿಂದ ತಾವಾಗೆ ಭೂಮಿ ಕೊಟ್ರೆ ಮಾತ್ರ ಸ್ವಾಧೀನ, ಭೂಮಿ ಕೊಡಲು ರೈತರಿಗಿಷ್ಟವಿಲ್ಲದಿದ್ರೆ ಭೂಸ್ವಾಧೀನ ಇಲ್ಲ ಅಂತ ಘೋಷಿಸಿದ್ದಾರೆ. ಜೊತೆಗೆ ರೈತರು ನಿಮ್ಮ ಬದುಕು ರೂಪಿಸಿಕೊಳ್ಳಿ ಎಂದ ಸಿಎಂ ಯೋಜನೆ ಸಂಬಂಧ ಸಮಿತಿ ರಚನೆ ಮಾಡ್ತೀವಿ ಅಂದ್ರು. ಮತ್ತೊಂದೆಡೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಡಿಕೆಶಿಗೆ ತಿರುಗೇಟು ಕೊಟ್ರು. ಬಿಡದಿ ಯೋಜನೆ ಪಿತಾಮಹ ನಾನಲ್ಲ ಅಂದಿದ್ದಾರೆ, ನನ್ನ ಕನಸಿನ ಯೋಜನೆಯಲ್ಲ ಅಂದಿದ್ದಾರೆ. ಹಾಗಾದ್ರೆ ಇದಕ್ಕೆ ಯಾಕೆ ಕೈ ಹಾಕಿದ್ದು ಅಂತ ಪ್ರಶ್ನಿಸಿದ್ರು. ಸ್ವಇಚ್ಛೆಯಿಂದ ಯಾರಿಗೆ ಆಸ್ತಿ ನಮಗಿದು ಝೋನಿಂಗ್ ಇದೆ, ನಮ್ಗೆ ಬೇಕು ದುಡ್ಡು ಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಕೊಡ್ತೀವಿ. ಯಾರು ಬೇಕು ಅವ್ರು ತೆಗೆದುಕೊಂಡು ಹೋಗಿ, ಯಾರು ಬೇಡ ಬಲವಂತ ಇದೆ, ಅವ್ರ ಭೂಮಿ ಅವ್ರು ಇಟ್ಕೊಳ್ಳಿ. ನಾನೇ ಪಿತಾಮಹ ಅಲ್ಲ, ನನ್ನ ಕನಸಿನ ಕೂಸು ಅಲ್ಲ. ಆಮೇಲೆ ಅದೇನು ಇನ್ನೊಂದು ಪದ ಬಳಸ್ತಾರೆ, ನನಗಿಂದೇನಿದು ಆಗಬೇಕಾಗಿಲ್ಲ ಇದೆಲ್ಲ ಹೇಳಿದ್ದಾರೆ. ಅವಶ್ಯಕತೆ ಇಲ್ಲದೆ ಇದ್ದ ಮೇಲೆ ಈ ಯೋಜನೆ ಕೈ ಯಾಕೆ ಹಾಕೊಂಡವ್ರೆ? ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದ್ರು. ರೈತರ ಭೂಮಿಗೆ ಕಡಿಮೆ ಬೆಲೆ ಕೊಟ್ಟಾಗ ಇವರ ರೋಷ ಆವೇಶ ಎಲ್ಲಿತ್ತು? ನಾನ್ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನಾ ಅಣ್ಣ, ಅಪ್ಪಾಜಿ. ಡಿಎಲ್ಎಫ್ಗೆ ಕುಮಾರಸ್ವಾಮಿ ಬರೆದ ಪತ್ರದಲ್ಲಿ 15 ದಿನದಲ್ಲಿ ಅಗ್ರಿಮೆಂಟ್ಗೆ ಹೇಳಿದ್ರು ಅಂತ ಡಿಕೆ ಆಕ್ರೋಶ ಹೊರಹಾಕಿದ್ರು. ಇನ್ನು ಅಣ್ಣಾಜಿ ಅಂದಿದ್ದಕ್ಕೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ ನನ್ನ ಅಣ್ಣ ಮಾಡೋದು ಬೇಡ ಅಂದ್ರು. ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರಲ್ಲ, ನಮ್ಮ ಅಣ್ಣ ಜಾಗತಿಕ ಟೆಂಡರ್ ಕರೆದು ಆ DLF ಅವ್ರ ಹತ್ರ ದುಡ್ಡು ಕೂಡ ಕಟ್ಸ್ಕೊಂಡು 400 ಕೋಟಿ ರೂಪಾಯಿ ಅವ್ರಿಗೆ ಲೆಟರ್ ಆಫ್ ಇಂಡೆಂಟ್ ಮಾಡಿ ನೀ 15 ದಿನದಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತೇಳಿ ಮಾಡಿದ್ದಾರೆ. ಈಗ ನಾನು ಮಾಡೋದನ್ನ ಈ ರಿಯಲ್ ಎಸ್ಟೇಟ್ ದಂಧೆ ಅಣ್ಣ ಅಪ್ಪಾಜಿ ಯಾರು ಇದನ್ನು ಮಾಡಿದ್ದು? ಜನ ಅಣ್ಣಾಜಿ ಅಂತ ಪದ ಬಳಸವ್ರೆ. ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನ ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನು ತಮ್ಮನೂ ಮಾಡ್ಕೊಳ್ಳೋದು ಬೇಡ. ಅದರ ಅವಶ್ಯಕತೆ ನನಗಿಲ್ಲ. ನಾನು ಸಿಎಂ ಆಗಿದ್ರು ಅವರಿಗೆ ಸಹಿಸ್ಕೊಳ್ಳೋಕಾಗ್ತಿಲ್ಲ, ನನ್ನ ಜೈಲಿಗೆ ಕಳಿಸೋ ಯತ್ನ ಮಾಡ್ತಿದ್ದಾರೆ ಅಂತ ಡಿಕೆಶಿ ವಾಗ್ದಾಳಿ ನಡೆಸಿದ್ರು. ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ಹೇಳಿದ್ದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್, ನೀನು ನನಗೆ ಜೈಲಿಗೆ ಕಳಿಸ್ಬೇಕು ಅಂತ ಆಯಿತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೆ. DK's ಕಾಷನ್ಸ್ ಅಗೇನ್ಸ್ಟ್ ಫೋರ್ಸ್ ಅಕ್ವಿಷನ್, ಲ್ಯಾಂಡ್ ಡೀಲ್, ನಾನು ಲ್ಯಾಂಡ್ ಡೀಲ್ ಅಂತೆ. ಯು ವಿಲ್ ಬಿ ಇನ್ ಜೈಲ್ ಫಾರ್ ಇಸ್ ಮಿಸ್ಡೀಡ್. ಐ ವೆಲ್ಕಮ್ ಯು, ಯು ಹ್ಯಾವ್ ಗುಡ್ ಅಡ್ವೊಕೇಟ್ಸ್. ನಿಮ್ಮದು ನಿಮ್ಮ ದೊಡ್ಡ ಕಮ್ಮಣ್ಣ, ಇನ್ನೊಬ್ಬ ದೊಡ್ಡಣ್ಣ ಎಲ್ಲ ನನಗೆ ಆಗ್ತಾ ಇದೆ, ನನಗೆಲ್ಲ ಪಾಪ ಗೊತ್ತಿದೆ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಶ್ರಮ ಏನು, ಬೇರೆ ಬೇರೆ ನಾಯಕರುಗಳು ಯಾರು ಬೆಳಿಬಾರ್ದು ಅಂತ ಹೇಳಿ ನಿಮ್ದು ಏನು ಇದೆಯಲ್ಲ ಎಲ್ಲ ನನಗೆ ಅರಿವಿದೆ. ನಿಮಗೂ ಕೂಡ ಕೆಟ್ಟದನ್ನು ಬಯಸೋದಿಲ್ಲ. ನನಗೇನು ನೀವು ಜೈಲಿಗೆ ಕಳಿಸ್ಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾನು ಇಲ್ಲಿ ಕೂತಿದ್ದೀನಿ. ನಾನು CM ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ, ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೀನಿ. ಮತ್ತೊಂದೆಡೆ ಡಿಕೆಶಿ ಜೈಲಿಗೆ ಹೋಗಿದ್ದ ಬಗ್ಗೆ ಪ್ರಸ್ತಾಪಿಸಿದ ಎಚ್.ಡಿಕೆ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ರ ಅಂತ ಲೇವಡಿ ಮಾಡಿದ್ದಾರೆ. ಹೋಗಿ ಬಂದವರಂತೆ ಜೈಲಿಗೆ. ಏನು ದೊಡ್ಡ ಘನದಾರಿ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋದ್ರ ಜೈಲಿಗೆ? ಬೆಂಗಳೂರು ನಗರವನ್ನ ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೀಗ ಇದರ ಪರಿಣಾಮ ಜನರು ಅನುಭವಿಸುತ್ತಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಬಿಡದಿ ಸೇರಿ 5 ಟೌನ್ಶಿಪ್ ಮಾಡೋ ಪ್ರಸ್ತಾವನೆ ಇತ್ತು. ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಬಿಡದಿ ಭಾಗದ ರೈತರ ಸಭೆ ನಡೆದಿತ್ತು. ಆಗ ಟೌನ್ಶಿಪ್ ಬೇಡ ಅಂತ ನೀವೇ ವಿರೋಧ ಮಾಡಿದ್ರಿ ಅಂತ ಕುಮಾರಸ್ವಾಮಿ ಹೇಳಿದ್ರು. ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿ
ಆ ಬೆಂಗಳೂರು ನಗರ ಮುಂದಿನ 50 ವರ್ಷಕ್ಕೆ ಯಾವ ರೀತಿ ಆಗ್ಬೋದು ಅನ್ನೋದನ್ನ ಕಿಂಚಿತ್ ಯೋಚನೆನೇ ಮಾಡಿದೆ. ಅವತ್ತು ನೀವು ಮಾಡಿದಂಥ ಬೆಂಗಳೂರಿನ ಅಭಿವೃದ್ಧಿ ಇದೆಯಲ್ಲ, ಅದರ ಫಲ ಇವತ್ತು ಬೆಂಗಳೂರಿನ ನಾಗರಿಕರು ಅನುಭವಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ಸಂಪೂರ್ಣ ರಿಯಲ್ ಎಸ್ಟೇಟ್ ಯೋಜನೆ, ಇನ್ನು ಬಿಡದಿಯಲ್ಲಿ ಅಕ್ಕನ ಜಮೀನಿದೆ ಅಂತಾರೆ. ಯಾರ ಜಮೀನಿದೆ ದಾಖಲೆ ಬಿಡುಗಡೆ ಮಾಡಿ ಅಂತ ಅಶೋಕ್ ಆಗ್ರಹಿಸಿದ್ರು. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ 4 ಗ್ರಾಮಗಳ ಜಮೀನು ಭೂಸ್ವಾಧೀನಕ್ಕೆ ರಾಜ್ಯ ಸರ್ಕಾರ 2ನೇ ಹಂತದ ಅಂತಿಮ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು 4,940 ಎಕರೆ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಮುದ್ರೆ ಬಿದ್ದಿದೆ. ಇದರ ಬೆನ್ನಲ್ಲೇ ಯೋಜನೆ ಪರ ಇರುವ ರೈತರು ಬೈರಮಂಗಲದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಮತ್ತೊಂದೆಡೆ ಅಧಿಸೂಚನೆಗೆ ವಿರೋಧಿಸಿರೋ ರೈತರು ಮಣ್ಣು ಹೊತ್ತು ಪ್ರತಿಭಟಿಸಿದ್ರು. ಎಡೆಗೆ ಹಾಲೆರೆದು ಬಾಯಿ ಬಡಿದುಕೊಂಡು ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬಿಡದಿ ಟೌನ್ಶಿಪ್ ಯೋಜನೆ ಮುಂದುವರೆಸಿದ್ರೆ ವಿಧಾನಸೌಧದ ಮುಂದೆ ಧರಣಿ ನಡೆಸುವ ಬಗ್ಗೆ ದೇವೇಗೌಡರ ಮಾತಿಗೆ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಎಸ್ಎಂ ಕೃಷ್ಣ ಸಿಎಂ ಆಗಿದ್ದಾಗಲೂ ದೇವೇಗೌಡರು ಸಹಿಸಲಿಲ್ಲ. ಈಗ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದನ್ನ ಅವರಿಂದ ಸಹಿಸಲು ಆಗುತ್ತಿಲ್ಲ ಎಂದಿದ್ದಾರೆ. ಮತ್ತೊಂದೆಡೆ ರೈತರ ಪ್ರತಿಭಟನೆ ಹಿಂದೆ ಜೆಡಿಎಸ್ ಕೃಪಾಪೋಷಿತ ನಾಟಕ ಮಂಡಳಿ ಇದೆ ಎಂದಿದ್ದ ಬಾಲಕೃಷ್ಣ ಮಾತಿಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಈ ತರ ದ್ವೇಷದ ರಾಜಕಾರಣ ದೇವೇಗೌಡರು ಇವತ್ತಿಂದ ಮಾಡಿರೋದಲ್ಲ. ಎಸ್ ಎಂ ಕೃಷ್ಣ ಅವರು ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಅವ್ರಿಗೆ ಯಾರನ್ನೂ ಬೇರೆಯವರು ಆ ಜನಾಂಗದಲ್ಲಿ ಬೇರೆಯವರು ಮುಖ್ಯಮಂತ್ರಿ ಆಗಿ ಇರ್ತಕ್ಕಂಥದ್ದನ್ನ ಸಹಿಸ್ಕೊಳ್ಳೋಕೆ ಅವ್ರು ಸಾಧ್ಯನೇ ಇಲ್ಲ. ಯಾರು ಕುಮಾರಸ್ವಾಮಿ ಅವ್ರ ಕುಟುಂಬನ ಅತಿ ಹೆಚ್ಚು ನಿಂದಿಸ್ತಾರೋ, ಬೀದಿಲಿ ಬಂದು ಅತಿ ಹೆಚ್ಚು ಕೆಟ್ಟದಾಗಿ ಮಾತಾಡ್ತಾರೋ ಅಂಥವ್ರಿಗೆ ಸ್ಥಾನ ದೊರಕುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಪಾಪ ಆಶಾದಾಯಕವಾಗಿ ಮಾಡ್ತಾ ಇದ್ದಾರೆ. ಭಗವಂತ ಹಂಗಾದ್ರೂ ಪಾಪ ಅವ್ರಿಗೊಂದು ಮಂತ್ರಿ ಸ್ಥಾನ ಕೊಡ್ಲಿ, ನಾವೆಲ್ಲ ಆಶೆ. ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ಎಸ್ಐಟಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಿದೆ. ಎಸ್ಐಟಿ ಎಸ್ಪಿ ಸಿಎಸ್ ಐಮನ್ ನೇತೃತ್ವದ ತಂಡ ಬೆಳ್ತಂಗಡಿ ನ್ಯಾಯಾಲಯಕ್ಕೆ 7,005 ಪುಟಗಳ ವರದಿ ಸಲ್ಲಿಸಿದೆ. ವಿಡಿಯೋ ಸ್ಟೇಟ್ಮೆಂಟ್ ಮಾಡಿದ್ದ 4 TB ಹಾರ್ಡ್ ಡಿಸ್ಕ್, ಒಟ್ಟು 255 ಸಾಕ್ಷಿಗಳ ಹೇಳಿಕೆ, ಬುರುಡೆ ಸೇರಿದಂತೆ ವಿವಿಧ ವಸ್ತುಗಳ ಎಫ್ಎಸ್ಎಲ್ ವರದಿ ಮತ್ತು ಬುರುಡೆ ಅಸ್ಥಿಪಂಜರ, ಮೊಬೈಲ್ ದಾಖಲೆಗಳು ಸೇರಿದಂತೆ ಎಫ್ಎಸ್ಎಲ್ಗೆ ಹೋಗಿ ಬಂದ ಎಲ್ಲಾ ವಸ್ತುಗಳನ್ನ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಪತ್ನಿ ಜೊತೆ ಹಾಜರಾಗಿದ್ದ. ಇಲ್ಲಿ ನೋಡಿ, ಕೈದಿಗಳು ಹೇಗೆ ಜೈಲಿನ ಕಂಬಿಯನ್ನ ಮುರಿದು ಎಸ್ಕೇಪ್ ಆದ್ರು ಅಂತ. ಇನ್ನು ಜೈಲಿನ 15 ಅಡಿ ಗೋಡೆ ಹೇಗೆ ಹತ್ತಿದ್ರು ಅನ್ನೋ ಪ್ರಶ್ನೆಗೆ ಉತ್ತರವೇ ಈ ಏಣಿ. ಬೇರೆ ಬ್ಯಾರಕ್ಗಳ ಕಾಮಗಾರಿ ಹಿನ್ನೆಲೆ ಇಲ್ಲಿ ಏಣಿ ಇಡಲಾಗಿತ್ತು. ಇದೇ ಏಣಿ ಹತ್ತಿ ಕಬ್ಬಿಣದ ರಾಡ್ಗೆ ಬಟ್ಟೆ ಕಟ್ಟಿ 3 ಕೆಳಗಡೆ ಜಂಪ್ ಮಾಡಿದ್ರು. ಗೋಡೆ ಇಳಿದ 3 ಕೈದಿಗಳು ನಡೆದುಕೊಂಡು ಹೋಗುವ ಸಿಸಿಟಿವಿ ದೃಶ್ಯ ಸೆರೆಯಾಗಿದೆ. ಕೈದಿಗಳ ಪರಾರಿ ಪ್ರಕರಣದ ಬಗ್ಗೆ TV9 ವರದಿ ಬೆನ್ನಲ್ಲೇ 8 ಜೈಲಾಧಿಕಾರಿಗಳನ್ನ ಅಮಾನತುಗೊಳಿಸಿ ಡಿಜಿಪಿ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಜಿಮ್ ಟ್ರೈನರ್ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣ ಸಂಬಂಧ ರೌಡಿ ಶೀಟರ್ ತ್ರಿವೇಣ್ ಸೇರಿದಂತೆ 5ರನ್ನ ಅರೆಸ್ಟ್ ಮಾಡಲಾಗಿದೆ. ನಾವು ಸಿಸಿಬಿ ಪೊಲೀಸರು ಅಂತ ಹೇಳಿ ಸಿನಿಮೀಯ ರೀತಿಯಲ್ಲಿ ಜಿಮ್ ಟ್ರೈನರ್ ಮಿಥುಲ್ ಅಪಹರಿಸಿದ್ದ ಗ್ಯಾಂಗ್ 5 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿತ್ತು. 500 ಕೆಜಿ ಗಾಂಜಾ ತರಿಸಿದೀಯಾ ಅಂತ ಬೆದರಿಸಿದ್ದ ಆರೋಪಿಗಳು LSD ಸ್ಟ್ರಿಪ್ಸ್ ಇಟ್ಟು ಫೋಟೋ ತೆಗೆದು ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿಸುವ ಬೆದರಿಕೆಯನ್ನ ಹಾಕಿದ್ರು. ತಾವು ಸಿಸಿಬಿ ಪೊಲೀಸರು ಅನ್ನೋದನ್ನ ನಂಬಿಸುವ ಸಲುವಾಗಿ ಜೆಪಿ ನಗರ ಪೊಲೀಸ್ ಠಾಣೆ ಬಳಿ ಕಾರ್ ನಿಲ್ಲಿಸಿದ್ರು. ಇಬ್ಬರು ಠಾಣೆ ಒಳಗಡೆ ಹೋಗಿ ಬಂದು ಸಾಹೇಬ್ರು ಬಿಸಿ ಅಂತ ನಾಟಕವಾಡಿದ್ರು. 4 ಗಂಟೆಗಳ ಕಾಲ ಬೆಂಗಳೂರಿನ ವಿವಿಧೆಡೆ ಕಾರಿನಲ್ಲಿ ಸುತ್ತಾಡಿಸಿದ್ರು. 5 ಲಕ್ಷ ರೂಪಾಯಿ ಕೊಡದೇ ಇದ್ರೆ NDPS ಕೇಸ್ ಹಾಕುವುದಾಗಿ ಬೆದರಿಕೆಯನ್ನ ಹಾಕಿದ್ರು. ಈ ಸಂಬಂಧ ಜೂನ್ 22ರಂದು ಶಂಕರಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ನಂತರ ಪ್ರಕರಣದ ತನಿಖೆ ಸಿಸಿಬಿಗೆ ವರ್ಗಾವಣೆಯಾಗಿತ್ತು. ಸಿಸಿಟಿವಿ ಹಾಗೂ ತಾಂತ್ರಿಕ ಸಾಕ್ಷ್ಯ ಆಧರಿಸಿ ಪೊಲೀಸರು 5ರನ್ನ ಬಂಧಿಸಿದ್ದಾರೆ. ರೌಡಿ ಶೀಟರ್ ತ್ರಿವೇಣ್ ಕುಮಾರ್ ಅಲಿಯಾಸ್ ತಿರುಮಲ, ರಂಜಿತ್ ರಾವ್, ನಮಿತ್, ಪ್ರೇಮ್ ಸಾಯಿ ಹಾಗೂ ಶಾಂತಕುಮಾರ್ ಬಂಧಿತ ಆರೋಪಿಗಳು. ಅಯೋಧ್ಯೆ ಶ್ರೀರಾಮ ಮಂದಿರ ಹುಂಡಿ ಹಣ ಕಳವು ಪ್ರಕರಣ ಸಂಬಂಧ ಎಸ್ಐಟಿ ತನಿಖಾ ವರದಿಯನ್ನ ಸಿದ್ಧಪಡಿಸಿದೆ. ಮುಂದಿನ 48 ಗಂಟೆಗಳಲ್ಲಿ ಎಸ್ಐಟಿ ತನಿಖಾ ವರದಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ. ತನಿಖಾಧಿಕಾರಿಗಳು ಕಾಣಿಕೆ ಹಣ ಕದ್ದವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಫೈಜಾಬಾದ್ ಜೈಲಿನಲ್ಲಿದ್ದ 8 ಆರೋಪಿಗಳ ಪೈಕಿ ರಮಾಶಂಕರ್ ಮಿಶ್ರಾ, ಸುಭಾಷ್ ಶ್ರೀವತ್ಸರನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ರಾಮನ ಹುಂಡಿ ಹಣ ಕದ್ದಿದ್ದು ಹೇಗೆ, ಬಚ್ಚಿಟ್ಟಿದ್ದು ಎಲ್ಲೇ, ಈ ಎಲ್ಲದರ ಬಗ್ಗೆ ಆರೋಪಿಗಳಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರುವ ಆರೋಪಿ ರಮಾಶಂಕರ್ ಮಿಶ್ರಾ ಬ್ಯಾಂಕ್ ಖಾತೆಯಲ್ಲಿ ಬರೋಬ್ಬರಿ 7,32,000 ರೂಪಾಯಿ ಪತ್ತೆಯಾಗಿದೆ. ಈ ಆರೋಪವನ್ನ ಅಲ್ಲಗಳೆದ ರಮಾಶಂಕರ್ ಕುಟುಂಬ ಇದು ರಾಮ ಮಂದಿರ ಲೂಟಿ ಹಣ ಅಲ್ಲ, ಸಂಬಳದಲ್ಲಿ ಉಳಿಸಿರುವುದು ಎಂದಿದೆ. ಇನ್ನು ಸಿಇಒ ಹುದ್ದೆಗೆ ರಾಮ ಮಂದಿರ ಟ್ರಸ್ಟ್ ಅರ್ಜಿ ಆಹ್ವಾನಿಸಿದ 24 ಗಂಟೆಗಳಲ್ಲೇ 1,000ಕ್ಕೂ ಹೆಚ್ಚು ಅರ್ಜಿ ಸಲ್ಲಿಕೆಯಾಗಿವೆ.
ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಚಟುವಟಿಕೆ ಕೊನೆಗೂ ಶುರುವಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಟಿದ್ದಾರೆ. ಇದಕ್ಕೂ ಮುನ್ನ ಕಾವೇರಿ ನಿವಾಸದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಸಿಎಂ ಚರ್ಚಿಸಿದ್ರು. ಗುರುವಾರ ಎಐಸಿಸಿ ನಾಯಕರ ಜೊತೆ ಡಿಕೆ ಮೊದಲ ಹಂತದ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಈ ಚರ್ಚೆ ಬಳಿಕ ರಾಹುಲ್ ಗಾಂಧಿ ಜೊತೆ ಅಂತಿಮ ಮಾತುಕತೆ ನಡೆಯಲಿದೆ. ಬೆಳಗಾವಿಯಲ್ಲಿ ಹೆಚ್ಚಿನ ಬಡ್ಡಿ ಆಮಿಷವೊಡ್ಡಿ 3,500 ಗ್ರಾಹಕರಿಗೆ 165 ಕೋಟಿ ರೂಪಾಯಿ ವಂಚಿಸಿದ ಮಹಾವಂಚಕರು ದುಬೈಗೆ ಎಸ್ಕೇಪ್ ಆಗಿದ್ದಾರೆ. ಟಿಳಕವಾಡಿಯಲ್ಲಿ ಅಪೆಕ್ಸ್ ಬಿಸ್ಕಾರ್ಪ್ ಎಲ್ಎಲ್ಪಿ ಹೆಸರಿನಲ್ಲಿ ಸಂಸ್ಥೆ ಆರಂಭಿಸಿ 1 ಲಕ್ಷಕ್ಕೆ ಮಾಸಿಕ 4,000 ಬಡ್ಡಿ ಆಸೆ ತೋರಿಸಿ 165 ಕೋಟಿ ರೂಪಾಯಿ ವಂಚಿಸಿದ್ದಾಗಿ ಕಾಶಿನಾಥ್ ವಾಗ್ಮೋರೆ, ಗಣೇಶ್ ಭಂಡಾರಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದೇಶದಲ್ಲೇ ಹೊಸ ಪ್ರಯತ್ನಕ್ಕೆ ಕರ್ನಾಟಕ ಆರೋಗ್ಯ ಇಲಾಖೆ ಕೈ ಹಾಕಿದೆ. 15 ನಿಮಿಷಗಳಲ್ಲೇ ಸ್ಥಳಕ್ಕೆ 108 ಆಂಬ್ಯುಲೆನ್ಸ್ ಬರಬೇಕು. ಬರದೇ ಇದ್ರೆ ಆಂಬ್ಯುಲೆನ್ಸ್ಗೆ 5,000 ರೂಪಾಯಿ ದಂಡ ಬೀಳಲಿದೆ. ಇದಕ್ಕೆ ಏಜೆನ್ಸಿಯ ಹೊಣೆ ಆಗಲಿದೆ. ಜೊತೆಗೆ ಹೊಸದಾಗಿ ಆಂಬ್ಯುಲೆನ್ಸ್ಗಳ ಖರೀದಿಗೂ ರಾಜ್ಯ ಸರ್ಕಾರ ಮುಂದಾಗಿದೆ. ಇನ್ನು ನಿಗದಿತ ಅವಧಿಯೊಳಗೆ ರೋಗಿಯನ್ನ ಆಸ್ಪತ್ರೆಗೆ ತಲುಪಿಸಬೇಕು. ನಿರ್ಲಕ್ಷ್ಯ ಸಹಿಸಲ್ಲ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಅವಧಿಯನ್ನ ಚುನಾವಣಾ ಆಯೋಗ ವಿಸ್ತರಿಸಿದೆ. ಜುಲೈ 29ರವರೆಗೆ ನಡೆಯಬೇಕಾಗಿದ್ದ ಬಿಎಲ್ಒಗಳಿಂದ ಮನೆ ಮನೆಗೆ ಭೇಟಿ ಅವಧಿಯನ್ನ ಆಗಸ್ಟ್ 8ರವರೆಗೆ ವಿಸ್ತರಿಸಲಾಗಿದೆ. ಮತದಾರರ ಕರಡು ಪಟ್ಟಿ ಆಗಸ್ಟ್ 17ಕ್ಕೆ ಪ್ರಕಟವಾಗಲಿದೆ. ಅಂತಿಮ ಮತದಾರರ ಪಟ್ಟಿ ಅಕ್ಟೋಬರ್ 19ಕ್ಕೆ ಪ್ರಕಟವಾಗಲಿದೆ. ಸುಪ್ರೀಂ ಕೋರ್ಟ್ ವಿಚಾರಣೆ ವೇಳೆ ಕೋರ್ಟ್ ಹಾಲ್ನಲ್ಲೇ ಅವಾಚ್ಯ ಶಬ್ದ ಬಳಸಿ ಕಾಗದಗಳನ್ನು ಎಸೆದು ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಲಾಗಿದೆ. ಈ ಕೃತ್ಯವೆಸಗಿದ 2 ಕಾನೂನು ವಿದ್ಯಾರ್ಥಿಗಳನ್ನು ಬಂಧಿಸಲಾಗಿದೆ. ಪ್ರಕರಣವೊಂದರ ತೀರ್ಪು ಪ್ರಕಟಿಸುವಾಗಲೇ ಕಾನೂನು ವಿದ್ಯಾರ್ಥಿಗಳಾದ ಪ್ರಬಲ್, ಪ್ರತಾಪ್ ಸಿಂಗ್, ಚಂದರ್ ಭಾನ್ ಗಲಾಟೆ ಆರಂಭಿಸಿದ್ದು 2 ಬಂಧಿಸಿ 2 ದಿನ ರಿಮಾಂಡ್ಗೆ ನೀಡಲಾಗಿದೆ. ಉತ್ತರ ಪ್ರದೇಶದ ಅಗ್ರಾದಲ್ಲಿ ಫ್ರಿಡ್ಜ್ನಲ್ಲಿ ನೀರಿನಿಂದ ಐಸ್ ಶಿವಲಿಂಗದ ರೂಪ ತಾಳಿದೆ. ಇದನ್ನ ಕಾಣಲು ಮಹಿಳೆಯ ಮನೆಗೆ ಭಕ್ತರ ದಂಡೇ ಹರಿದು ಬರುತ್ತಾ ಇದೆ. ಹೂವು, ಹಣ್ಣು ಹಿಡಿದು ಭಕ್ತರು ಪೂಜೆ ಮಾಡಿದ್ದಾರೆ. ದೇಶದ ಎಲ್ಲಾ ಪಡಿತರ ಅಂಗಡಿಗಳಲ್ಲಿ ಬಡ ಕುಟುಂಬಗಳ ಮಹಿಳೆಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ವಿತರಿಸಬೇಕೆಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೋರಲಾಗಿದೆ. ಇದರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯ, ಕೇಂದ್ರಾಡಳಿತ ಪ್ರದೇಶ ಸರ್ಕಾರಗಳಿಗೆ ನೋಟಿಸ್ ಜಾರಿ ಮಾಡಿ ಅಭಿಪ್ರಾಯ ಕೇಳಿದೆ.